ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ರಾಮು ಪಾಟೀಲ್ ಗೌನಹಳ್ಳಿ, ಇತಿಹಾಸ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕೆಂಬಾವಿ. ಇಂದು ನಾವು ದ್ವಿತೀಯ PUC ಭಾರತದ ಇತಿಹಾಸದ ಕುರಿತು ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಅಂದರೆ 1 ಅಂಕಗಳ ಕುರಿತು ಚರ್ಚೆಯನ್ನು ಮಾಡುತ್ತಾ ಹೋಗೋಣ. ಮೊದಲನೇದಾಗಿ ಅಧ್ಯಾಯ 1 ಪೀಠಿಕೆ ಪಾಠ ಮೇಲಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡುತ್ತಾ ಹೋಗೋಣ. ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಂದರೆ ಗ್ರೀಕ್ ಭಾಷೆಯಿಂದ ಬಂದಿದೆ. ಅಂದರೆ ಗ್ರೀಕ್ ಭಾಷೆಯ ಇಂಡೋಸ್ ಎಂಬ ಪದದಿಂದ ಇಂಡಿಯಾ ಅಂತಕ್ಕಂಥ ಪದ ಬಂದಿದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಎರಡನೇ ಪ್ರಶ್ನೆ, ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥವನ್ನು ಹೆಸರಿಸಿ. ನೋಡಿ, ಎರಡನೇ ಪ್ರಶ್ನೆ ಈ ಥರದ, ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥವನ್ನು ಹೆಸರಿಸಿ ಅಂದರೆ ಅದು ಕವಿರಾಜ ಮಾರ್ಗ. ಯಾವುದ್ರಿ? ಕವಿರಾಜ ಮಾರ್ಗ. ಅಂದರೆ ರಾಷ್ಟ್ರಕೂಟರ ಆಸ್ಥಾನದಲ್ಲಿರ್ತಕ್ಕಂಥ ಶ್ರೀ ವಿಜಯ ಬರೆದ ಗ್ರಂಥ ಯಾವುದರೆ ಕವಿರಾಜ ಮಾರ್ಗ. ಈ ಒಂದು ಗ್ರಂಥದಲ್ಲಿ ಕರ್ನಾಟಕದ ಮೇರೆಯನ್ನು, ಪ್ರಾಚೀನ ಕರ್ನಾಟಕದ ಮೇರೆಯನ್ನು ಈ ಒಂದು ಗ್ರಂಥ ತಿಳಿಸ್ತದೆ. ಅಂದರೆ ಅದು ದಕ್ಷಿಣದ ಕಾವೇರಿ ನದಿಯಿಂದ ಉತ್ತರದ ಗೋದಾವರಿ ನದಿಯವರೆಗೂ ಹಬ್ಬಿರ್ತಕ್ಕಂಥ ನಾಡು ಕನ್ನಡ ನಾಡು ಅಂತಕ್ಕಂಥದ್ದನ್ನು ಈ ಒಂದು ಕೃತಿಯಲ್ಲಿ ಉಲ್ಲೇಖವಾಗಿದೆ. ಯಾವ ಕೃತಿ ಇರೋದು? ಕವಿರಾಜ ಮಾರ್ಗ. ಇನ್ನು ನೆಕ್ಸ್ಟ್ ಪ್ರಶ್ನೆ, ನಾಣ್ಯಶಾಸ್ತ್ರ ಎಂದರೇನು? ನಾಣ್ಯಶಾಸ್ತ್ರ ಅಂದರೆ ನಾಣ್ಯಗಳ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಉತ್ಖನನ ಎಂದರೇನು? ಉತ್ಖನನ ಎಂದರೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ನಡೆಸುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಎನ್ನುವರು. ಒನ್ಸ್ ಅಗೇನ್, ಉತ್ಖನನ ಎಂದರೇನೆಂದರೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ನಡೆಸುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಎನ್ನುವರು. ಇನ್ನು ನಂತರ ಪ್ರಶ್ನೆ, ಬುದ್ಧ ಚರಿತವನ್ನು ಬರೆದವರು ಯಾರು? ಬುದ್ಧ ಚರಿತೆಯನ್ನು ಬರೆದವರು ಅಶ್ವಘೋಷ. ಅಶ್ವಘೋಷ ಯಾವುದು ಬರೆದಂದರೆ ಬುದ್ಧ ಚರಿತೆ ಅಂತಕ್ಕಂಥ ಗ್ರಂಥವನ್ನು ಬರೆದಿದ್ದಾನೆ. ನಂತರದ ಪ್ರಶ್ನೆ, ಪ್ಲೀನಿಯ ಪ್ರಸಿದ್ಧ ಗ್ರಂಥ ಯಾವುದು? ಪ್ಲೀನಿಯ ಪ್ರಸಿದ್ಧ ಗ್ರಂಥ ಯಾವುದಂದರೆ ನ್ಯಾಚುರಲ್ ಹಿಸ್ಟೋರಿ ಅಂತಕ್ಕಂಥದ್ದು ಪ್ಲೀನಿ ಬರೆದಿರ್ತಕ್ಕಂಥ ಒಂದು ಪ್ರಸಿದ್ಧ ಗ್ರಂಥ ಆಗಿದೆ. ಇನ್ನು ಅಧ್ಯಾಯ 2 ಶಿಲಾಯುಗ ಮತ್ತು ಲೋಹಯುಗದ ಕುರಿತು ಸ್ವಲ್ಪ ನೋಡೋಣ. 1 ಅಂಕದ ಪ್ರಶ್ನೆಗಳು. ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರ ಯಾವುದು? ನೋಡಿ, ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರ ಯಾವುದಂದರೆ ಕ್ವಾರ್ಟ್ಝೈಟ್ ಅಂತಕ್ಕಂಥ ಕಲ್ಲು. ಯಾವ ಕಲ್ಲು? ಕ್ವಾರ್ಟ್ಝೈಟ್. ನೆನಪಿರಲಿ, ಕ್ವಾರ್ಟ್ಝೈಟ್ ಅಂತಕ್ಕಂಥ ಕಲ್ಲು ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರವಾಗಿದೆ. ಇನ್ನು ನೆಕ್ಸ್ಟ್ ನಂತರದ ಪ್ರಶ್ನೆ, ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು? ಉತ್ತರ ಭಾರತದಲ್ಲಿ ಮಾನವ ಉಪಯೋಗಿಸಿದ ಮೊದಲ ಲೋಹ ಯಾವುದಂದರೆ ಅದು ತಾಮ್ರ. ಯಾವುದ್ರಿ? ತಾಮ್ರ. ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು? ದಕ್ಷಿಣ ಭಾರತದಲ್ಲಿ ಮಾನವ ಉಪಯೋಗಿಸಿದ ಮೊದಲ ಲೋಹ ಕಬ್ಬಿಣ. ಯಾವುದ್ರಿ? ಕಬ್ಬಿಣ. ಇನ್ನು ಅಧ್ಯಾಯ 3 ಸಿಂಧೂ ನಾಗರಿಕತೆ ಕುರಿತು ಸ್ವಲ್ಪ ನೋಡೋಣ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು? ನೋಡಿ, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು ಅಂದರೆ ಅದು 1904ರಲ್ಲಿ. ಯಾವ್ರಿ? 1904ರಲ್ಲಿ. 1904ರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯನ್ನು ಸ್ಥಾಪಿಸಲಾಯಿತು. ನಂತರ ಪ್ರಶ್ನೆ, ಮೊಹೆಂಜೊದಾರೋ ಪದದ ಅರ್ಥವೇನು? ಮೊಹೆಂಜೊದಾರದ ಪದ ಅರ್ಥವೆಂದರೆ ಮಡಿದವರ ದಿಬ್ಬ. ಯಾವುದ್ರಿ? ಮಡಿದವರ ದಿಬ್ಬ. ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂತ ಕೂಡ ಕರೀತಾರೆ. ನಂತರದ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಸ್ನಾನಗೃಹ ಎಲ್ಲಿದೆ? ನೋಡಿ, ಸಿಂಧೂ ನಾಗರಿಕತೆಯ ಸ್ನಾನಗೃಹ ಎಲ್ಲಿದೆ ಅಂದರೆ ಮೊಹೆಂಜೊದಾರೋದಲ್ಲಿ ಅದ. ನೆನಪಿರಲಿ, ಇದನ್ನು ಗ್ರೇಟ್ ಬಾತ್ ಅಂತ ಕೂಡ ಕರೀತಾರೆ. ನೆನಪಿರಲಿ, ಸಿಂಧೂ ನಾಗರಿಕತೆ ಸಂಬಂಧಪಟ್ಟ ಗ್ರೇಟ್ ಬಾತ್ ಎಲ್ಲಿದೆ ಅಂದರೆ ಅದು ಮೊಹೆಂಜೊದಾರೋದಲ್ಲಿ ಕಂಡುಬರುತ್ತದೆ. ಸಿಂಧೂ ನಾಗರಿಕತೆ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ಸಿಂಧೂ ನಾಗರಿಕತೆ ಹಡಗುಕಟ್ಟೆ ಎಲ್ಲಿ ಪತ್ತೆ ಅಂದರೆ ಲೋಥಲ್ ಅಂತಕ್ಕಂಥ ಸ್ಥಳದಲ್ಲಿ ಪತ್ತೆಯಾಗಿದೆ. ಯಾವ ಸ್ಥಳ ರೀ? ಲೋಥಲ್ ಅಂತಕ್ಕಂಥ ಸ್ಥಳದಲ್ಲಿ. ಸಿಂಧೂ ಜನರ ಪ್ರಧಾನ ದೇವತೆಯನ್ನು ತಿಳಿಸಿ. ಸಿಂಧೂ ಜನರ ಪ್ರಧಾನ ದೇವತೆ ಮಾತೃದೇವತೆ. ಮಾತೃದೇವತೆ ಸಿಂಧೂ ಜನರ ಪ್ರಧಾನ ದೇವತೆ ಆಗಿದೆ. ಇನ್ನು ಅಧ್ಯಾಯ 4.1 ವೈದಿಕ ಸಂಸ್ಕೃತಿಯ ಕುರಿತು ನೋಡೋಣ. ಮೊದಲ ಪ್ರಶ್ನೆ ಈ ಥರದ, ಆರ್ಯ ಪದದ ಅರ್ಥವೇನು? ಆರ್ಯ ಪದದ ಅರ್ಥ ಅಂದರೆ ಕುಲೀನ ಅಥವಾ ಕೃಷಿಯನ್ನು ಅವಲಂಬಿಸಿದ ವ್ಯಕ್ತಿ. ನೋಡಿ, ಆರ್ಯ ಪದದ ಅರ್ಥ ಕುಲೀನ ಅಥವಾ ಕೃಷಿಯನ್ನು ಅವಲಂಬಿಸಿದ ವ್ಯಕ್ತಿ ಅಂತಕ್ಕಂಥದ್ದು ಆಗಿದೆ. ನಂತರ ಯಾವ ಶಬ್ದದಿಂದ
ವೇದ ಎನ್ನುವ ಶಬ್ದವನ್ನು ಪಡೆಯಲಾಗಿದೆ. ಯಾವ ಶಬ್ದದಿಂದ ವೇದ ಎನ್ನುವ ಶಬ್ದ ಪಡೆಯಲಾಗಿದೆ ಅಂದರೆ ವಿದ್ ಅಂತಕ್ಕಂಥ ಸಂಸ್ಕೃತ ಪದದಿಂದ ಅದನ್ನು ಪಡೆಯಲಾಗಿದೆ. ಯಾವುದರೆ ವಿದ್ ಅಂತಕ್ಕಂಥ ಪದ. ನಂತರದ ಪ್ರಶ್ನೆ, ವೇದ ಎಂದರೇನು? ವೇದ ಎಂದರೆ ಜ್ಞಾನ. ನೆನಪಿರಲಿ, ವೇದ ಅಂದರೆ ಜ್ಞಾನ ಅಂತ ಅರ್ಥ. ನಂತರದ ಪ್ರಶ್ನೆ, ಪ್ರಥಮ ವೇದವನ್ನು ಹೆಸರಿಸಿ. ಪ್ರಥಮ ವೇದವ ಯಾವುದಂದರೆ ಋಗ್ವೇದ. ನೆನಪಿರಲಿ, ವೇದಗಳು ಒಟ್ಟು 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ. ಅವುಗಳಲ್ಲಿ ಮೊದಲನೇ ವೇದ ಯಾವುದಂದರೆ ಋಗ್ವೇದ ಅಂತಕ್ಕಂಥದ್ದು. ನೆನಪಿರಲಿ, ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರು? ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರೆ ಮನೆಯ ಹಿರಿಯ ಪುರುಷ ಸದಸ್ಯ ಅಥವಾ ಕುಲಪತಿ ಅಥವಾ ಗೃಹಪತಿ. ನೋಡಿ, ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರೆ ಮನೆಯ ಹಿರಿಯ ಪುರುಷ ಸದಸ್ಯ ಅಥವಾ ಕುಲಪತಿ ಅಥವಾ ಗೃಹಪತಿ ಅಂತಕ್ಕಂಥ ವ್ಯಕ್ತಿಯಾಗಿದ್ದ. ಇನ್ನು ಆರ್ಯರ ಪ್ರಮುಖ ಕಸುಬು ಏನಾಗಿತ್ತು? ಆರ್ಯರ ಪ್ರಮುಖ ಕಸುಬು ಕೃಷಿ ಆಗಿತ್ತು. ಕೃಷಿ ಆರ್ಯರ ಪ್ರಮುಖ ಕಸುಬಾಗಿತ್ತು. ಕ್ಷೇತ್ರ ಎಂದರೇನು? ಕ್ಷೇತ್ರ ಎಂದರೆ ಉಳುಮೆ ಮಾಡಿದ ಭೂಮಿ. ಕ್ಷೇತ್ರ ಅಂದರೆ ಉಳುಮೆ ಮಾಡಿದ ಭೂಮಿ. ಆರ್ಯರು ಯಾವುದನ್ನು ಸಂಪತ್ತೆಂದು ಭಾವಿಸಿದ್ದರು? ನೋಡಿ, ಆರ್ಯರು ಯಾವುದನ್ನು ಸಂಪತ್ತೆಂದು ಭಾವಿಸಿದರೆ ಜಾನುವಾರುಗಳನ್ನು ಆರ್ಯರು ಸಂಪತ್ತೆಂದು ಭಾವಿಸಿದರು. ನಂತರ ಪ್ರಶ್ನೆ, ಮಗುವನ್ನು ಶಾಲೆಗೆ ಕಳಿಸಲು ಮಾಡುತ್ತಿದ್ದ ಸಮಾರಂಭ ಯಾವುದು? ನೋಡಿ, ವೇದಗಳ ಕಾಲದಲ್ಲಿ ಮಗುವನ್ನು ಶಾಲೆಗೆ ಕಳಿಸಲು ಮಾಡುತ್ತಿದ್ದ ಸಮಾರಂಭ ಯಾವುದಂದರೆ ಉಪನಯನ ಸಮಾರಂಭ. ಯಾವುದ್ರೆ ಉಪನಯನ ಸಮಾರಂಭ. ಇನ್ನು ನಂತರದ ಅಧ್ಯಾಯ ಯಾವುದಂದರೆ ಅದು ಹೊಸ ಮತಗಳ ಉದಯ. 4.2 ಹೊಸ ಮತಗಳ ಉದಯದ ಮೇಲೆ ನೋಡೋಣ. ಜೈನ ಧರ್ಮವನ್ನು ಯಾರು ಸ್ಥಾಪಿಸಿದರು? ನೋಡಿ, ಜೈನ ಧರ್ಮವನ್ನು ಯಾರು ಸ್ಥಾಪಿಸಿದರು ಅಂದರೆ ವೃಷಭನಾಥ ಅಥವಾ ಆದಿನಾಥ. ನೋಡಿ, ಜೈನ ಧರ್ಮವನ್ನು ಯಾರು ಸ್ಥಾಪಿಸಿದರು ಅಂದರೆ ವೃಷಭನಾಥ ಅಥವಾ ಆದಿನಾಥ. 23ನೇ ತೀರ್ಥಂಕರು ಯಾರಾಗಿದ್ದರು? 23ನೇ ತೀರ್ಥಂಕರು ಪಾರ್ಶ್ವನಾಥ ಆಗಿದ್ದ. 23ನೇ ತೀರ್ಥಂಕ ಪಾರ್ಶ್ವನಾಥ ಅಂತ ಆಗಿದ್ದ. ಮೊದಲನೇ ತೀರ್ಥಂಕ ವೃಷಭನಾಥ, 23ನೇ ತೀರ್ಥಂಕ ಪಾರ್ಶ್ವನಾಥ, 24ನೇ ತೀರ್ಥಂಕ ವರ್ಧಮಾನ ಮಹಾವೀರ. ವರ್ಧಮಾನ ಎಲ್ಲಿ ಜನಿಸಿದ? ವರ್ಧಮಾನ ವೈಶಾಲಿಯ ಕುಂದ ಗ್ರಾಮದಲ್ಲಿ ಜನಿಸ್ತಾನೆ. ವರ್ಧಮಾನ ಎಲ್ಲಿ ಜನಿಸ್ತಾನೆ ಅಂದರೆ ವೈಶಾಲಿಯ ಕುಂದ ಗ್ರಾಮದಲ್ಲಿ ಜನಿಸ್ತಾನೆ. ವರ್ಧಮಾನನು ಎಲ್ಲಿ ಜ್ಞಾನೋದಯ ಪಡೆದನು? ವರ್ಧಮಾನ ಎಲ್ಲಿ ಜ್ಞಾನೋದಯ ಪಡಿತಾನೆ ಅಂದರೆ ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ಆತ ಜ್ಞಾನೋದಯ ಪಡಿತಾನೆ. ನೆನಪಿರಲಿ, ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ವರ್ಧಮಾನ ಜ್ಞಾನೋದಯ ಪಡಿತಾನೆ. ಮಹಾವೀರ ಎಲ್ಲಿ ನಿರ್ವಾಣ ಹೊಂದಿದನು? ಮಹಾವೀರ ಎಲ್ಲಿ ನಿರ್ವಾಣ ಅಂದರೆ ಪಾವ ಅಂತಕ್ಕಂಥ ಸ್ಥಳದಲ್ಲಿ ಮಹಾವೀರ ನಿರ್ವಾಣ ಹೊಂದಿದನು. ಬೌದ್ಧ ಧರ್ಮವನ್ನು ಯಾರು ಸ್ಥಾಪಿಸಿದರು? ನೋಡಿ, ಬೌದ್ಧ ಧರ್ಮವನ್ನು ಗೌತಮ್ ಬುದ್ಧ ಅದನ್ನು ಸ್ಥಾಪನೆ ಮಾಡ್ತಾನೆ. ನೆನಪಿರಲಿ, ಗೌತಮ್ ಬುದ್ಧ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ನೋಡಿ, ಜೈನ ಧರ್ಮವನ್ನು ಸ್ಥಾಪನೆ ಮಾಡಿದವರು ವೃಷಭನಾಥ. ಅದೇ ಥರನಾಗಿ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದ ವ್ಯಕ್ತಿ ಯಾರಂದರೆ ಗೌತಮ್ ಬುದ್ಧ. ಬುದ್ಧ ಎಲ್ಲಿ ಜನಿಸಿದನು? ಬುದ್ಧ ಎಲ್ಲಿ ಜನಿಸಿದನು? ನೇಪಾಳದ ಲುಂಬಿನಿವನ ಅಂತಕ್ಕಂಥ ಸ್ಥಳದಲ್ಲಿ ಬುದ್ಧ ಜನಿಸ್ತಾನೆ. ನೆನಪಿರಲಿ, ನೇಪಾಳದ ಲುಂಬಿನಿವನದಲ್ಲಿ ಬುದ್ಧ ಜನಿಸಿದನು. ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ನೋಡಿ, ಬುದ್ಧನ ಮೊದಲ ಹೆಸರೇನು ಪ್ರಶ್ನೆ ಅಂದರೆ ಸಿದ್ಧಾರ್ಥ. ನೋಡಿ, ಬುದ್ಧನ ಮೊದಲ ಹೆಸರೇನು ಅಂತ ಕೇಳೋ ಪ್ರಶ್ನೆ ಅದ ಸಿದ್ಧಾರ್ಥ. ಬುದ್ಧ ಪದದ ಅರ್ಥವೇನು? ಬುದ್ಧ ಪದದ ಅರ್ಥ ಜ್ಞಾನಿ. ಬುದ್ಧ ಅಂದ್ರಪ್ಪ ಅಂದರೆ ಜ್ಞಾನಿ ಅಂತ ಅರ್ಥ ಕೊಡುತ್ತೆ. ಸಿದ್ಧಾರ್ಥನು ಯಾವ ಸ್ಥಳದಲ್ಲಿ ಜ್ಞಾನೋದಯ ಹೊಂದಿದನು? ನೋಡಿ, ಸಿದ್ಧಾರ್ಥನು ಯಾವ ಸ್ಥಳದಲ್ಲಿ ಜ್ಞಾನೋದಯ ಹೊಂದಿದನು ಗಯಾದ ಅರಳಿ ಮರದ ಕೆಳಗೆ. ಗಯಾ ಅಂತ ಸ್ಥಳದಲ್ಲಿ ಅರಳಿ ಮರದ ಕೆಳಗೆ ಸಿದ್ಧಾರ್ಥನು ಜ್ಞಾನೋದಯ ಹೊಂದ್ತಾನೆ. ಯಾವ ಥರನಾಗಿ ಮಹಾವೀರ ಎಲ್ಲಿ ಜ್ಞಾನೋದಯ ಹೊಂದರೆ ಬಿಹಾರ ಜೃಂಬಿಕ ಗ್ರಾಮದಲ್ಲಿ. ಆದರೆ ಸಿದ್ಧಾರ್ಥ ಎಲ್ರಿ ಗಯಾದ ಅರಳಿ ಮರದ ಕೆಳಗೆ ಜ್ಞಾನೋದಯವನ್ನು ಪಡಿತಾನೆ. ಬುದ್ಧ ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ನೀಡಿದನು? ಬುದ್ಧ ತನ್ನ ಮೊದಲ ಪ್ರವಚನ ಎಲ್ಲಿ ನೀಡ್ತಾನೆ ಅಂದರೆ ಸಾರನಾಥದ ಜಿಂಕೆವನದಲ್ಲಿ. ಸಾರನಾಥದ ಜಿಂಕೆವನದಲ್ಲಿ, ಡೀರ್ ಪಾರ್ಕ್ ಅಂತಾರೆ ನೆನಪಿರಲಿ, ಜಿಂಕೆಗೆ ಡೀರ್ ಪಾರ್ಕ್ ಅಂತ ಕರೀತಾರೆ. ಸಾರನಾಥದ ಜಿಂಕೆವನದಲ್ಲಿ ಬುದ್ಧ ತನ್ನ ಮೊದಲ ಪ್ರವಚನವನ್ನು ನೀಡ್ತಾನೆ. ಇನ್ನು ನಂತರದ ಪ್ರಶ್ನೆ, ಬುದ್ಧ ಎಲ್ಲಿ ನಿರ್ವಾಣ ಹೊಂದಿದ? ನೋಡಿ, ಬುದ್ಧ ಎಲ್ಲಿ ನಿರ್ವಾಣ ಹೊಂದಿದರೆ ಉತ್ತರ ಪ್ರದೇಶದ ಕುಶಿನಗರ ಅಂತಕ್ಕಂಥ ಸ್ಥಳದಲ್ಲಿ ಆತ ನಿರ್ವಾಣ ಅಂತಕ್ಕಂಥದ್ದು ಹೊಂದುತ್ತಾನೆ. ನೆನಪಿರಲಿ. ಇನ್ನು ಅಧ್ಯಾಯ 4.4 ಆಲ್ರೆಡಿ ಕುಶಾನರು ಅಂತಕ್ಕಂಥ ನೋಡ್ತೀವಿ. ಕುಶಾನರ ಮೂಲ ಸ್ಥಳ ಯಾವುದು? ಕುಶಾನರ ಮೂಲ ಸ್ಥಳ ಯಾವುದಂದರೆ ಚೀನಾ. ನೆನಪಿರಲಿ, ಕುಶಾನರ ಮೂಲ ಸ್ಥಳ ಚೀನಾ ಆಗಿದೆ. ಕುಶಾನರ ಮೊದಲ ಅರಸ
ಕುಜಲ್ ಕ್ಯಾಡ್ಪೈಸಸ್ ಅಥವಾ ಮೊದಲನೇ ಕ್ಯಾಡ್ಪೈಸಸ್ ಅಂತಕ್ಕಂಥ ವ್ಯಕ್ತಿ ಕುಶಾನರ ಮೊದಲ ದೊರೆಯಾಗಿರ್ತಾನೆ. ಕುಶಾನರ ಪ್ರಸಿದ್ಧ ದೊರೆ ಯಾರು ಅಂದರೆ ಕನಿಷ್ಕ. ಕುಶಾನರ ಪ್ರಸಿದ್ಧ ದೊರೆ ಯಾರೇ ಕನಿಷ್ಕ ಅಂತಕ್ಕಂಥ ವ್ಯಕ್ತಿ ಕುಶಾನರ ಮೊದಲ ದೊರೆಯಾಗಿರ್ತಾನೆ. ಕನಿಷ್ಕನನ್ನು ಸೋಲಿಸಿದ ಚೀನಾದ ಸೇನಾನಿ ಯಾರು? ನೋಡಿ, ಕನಿಷ್ಕನನ್ನು ಸೋಲಿಸಿದ ಚೀನಾದ ಸೇನಾನಿ ಯಾರಂದರೆ ಪಾಂಚೌ ಅಂತಕ್ಕಂಥ ವ್ಯಕ್ತಿ ಕನಿಷ್ಕನನ್ನು ಸೋಲಿಸ್ತಾನೆ. ಪಾಂಚೌ ಈತ ಚೀನಾ ದೇಶ ಸೇನಾನಿಯಾಗಿರ್ತಾನೆ. ಈತ ಕನಿಷ್ಕನನ್ನು ಸೋಲಿಸ್ತಾನೆ. ನಂತರದ ಪ್ರಶ್ನೆ, ಕನಿಷ್ಕನ ರಾಜಧಾನಿ ಯಾವುದು? ನಂತರ ಪ್ರಶ್ನೆ ನೋಡ್ರಿ, ಹಿಂಗದ ಕನಿಷ್ಕನ ರಾಜಧಾನಿ ಪುರುಷಪುರ ಅಥವಾ ಪೇಶಾವರ ಅಂತಕ್ಕಂಥದ್ದು ನೆನಪಿರಲಿ. ಪುರುಷಪುರ ಅಂತ ರಾಜ್ಯ ಇತ್ತು. ಈ ಪುರುಷಪುರದ ಹಿಂದಿನ ಹೆಸರು ಪೇಶಾವರದ, ಅದು ಪಾಕಿಸ್ತಾನದಲ್ಲಿ ಅದ. ಕನಿಷ್ಕನು ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಭಾವ ಬೀರಿದವರು ಯಾರು? ಕನಿಷ್ಕನು ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಭಾವ ಬೀರಿದರೆ ಅಶ್ವಘೋಷ. ನೋಡಿ, ಅಶ್ವಘೋಷನ ಪ್ರಭಾವದಿಂದ ಕನಿಷ್ಕ ಬೌದ್ಧ ಧರ್ಮ ಸ್ವೀಕರಿಸತಕ್ಕಂಥ ನೋಡ್ತೀವಿ. ಯಾವ ಥರನಾಗಿ ಜೈನ ಧರ್ಮವನ್ನು ಸ್ವೀಕರಿಸಲು ಚಂದ್ರಗುಪ್ತ ಮೌರ್ಯನ ಮೇಲೆ ಭದ್ರಬಾಹು ಪ್ರಭಾವ ಬೀರ್ತಾನೆ, ಹಾಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಅಶೋಕನ ಮೇಲೆ ಉಪಗುಪ್ತ ಪ್ರಭಾವ ಬೀರ್ತಾನೆ. ಹಾಗೆ ಕನಿಷ್ಕನ ಮೇಲೂ ಅಶ್ವಘೋಷ ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಭಾವವನ್ನು ಬೀರ್ತಾನಂತಂದು ನಾವಿಲ್ಲಿ ನೋಡ್ತೀವಿ. ಇನ್ನು ನಂತರದ ಒಂದು ಅಧ್ಯಯನ ಗುಪ್ತರು ಅಂತಕ್ಕಂಥ ಅಧ್ಯಯನದಲ್ಲಿ ನೋಡೋಣ. ಗುಪ್ತ ಸಂತತಿಯ ಸ್ಥಾಪಕ ಯಾರು? ಗುಪ್ತ ಸಂತತಿಯ ಸ್ಥಾಪಕ ಯಾರಂದರೆ ಶ್ರೀಗುಪ್ತ. ಗುಪ್ತ ಸಂತತಿಯ ಸ್ಥಾಪಕ ಶ್ರೀಗುಪ್ತ. ಗುಪ್ತ ಶಕೆ ಯಾವಾಗ ಆರಂಭವಾಯಿತು? ಗುಪ್ತ ಶಕೆ ಸಾಮಾನ್ಯ ಶಕ 320. ನೋಡಿ, ಗುಪ್ತ ಶಕೆ ಯಾವಾಗ ಅಂತಾರೆ? ಸಾಮಾನ್ಯ ಶಕ 320, ಶಕಯುಗ 78, ಗುಪ್ತ ಶಕೆ 300, ಸಾಮಾನ್ಯ ಶಕ 320. ಆಮೇಲೆ ವಿಕ್ರಮ ಶಕೆ ಅಂತಕ್ಕಂಥದ್ದು ಸಾಮಾನ್ಯ ಶಕ 1076ರಲ್ಲಿ. ಇನ್ನು ನಂತರದ ಪ್ರಶ್ನೆ, ಅಲಹಾಬಾದ್ ಸ್ತಂಭ ಶಾಸನ ರಚಿಸಿದವರು ಯಾರು? ಅಲಹಾಬಾದ್ ಸ್ತಂಭ ಶಾಸನ ರಚಿಸಿದವರು ಹರಿಶೇಣ ಈ ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸ್ತಾನೆ. ಹೆಂಗೆ ಐಹೊಳೆ ಶಾಸನ ರವಿಕೀರ್ತಿ ಕೀರ್ತಿ ಅದನ್ನು ರಚನೆ ಮಾಡಿದರೆ, ಅಲಹಾಬಾದ್ ಸ್ತಂಭ ಶಾಸನ ರಚಿಸಿದವರು ಹರಿಶೇಣ. ಸಮುದ್ರಗುಪ್ತನ ದಿಗ್ಗಜಗಳು ತಿಳಿಸುವ ಶಾಸನ ಯಾವುದು? ಸಮುದ್ರಗುಪ್ತನ ದಿಗ್ಗಜಗಳು ತಿಳಿಸುವ ಶಾಸನ ಅಲಹಾಬಾದ್ ಸ್ತಂಭ ಶಾಸನ. ಇನ್ನು ಅಲಹಾಬಾದ್ ಸ್ತಂಭ ಶಾಸನ ರಚಿಸಿದ ಕೀರ್ತಿ ಹರಿಶೇಣ ಅಂತಕ್ಕಂಥ ವ್ಯಕ್ತಿ. ಅದು ಯಾರ ಸಾಧನೆ ಬಗ್ಗೆ ತಿಳಿಸ್ತಂದರೆ ಸಮುದ್ರಗುಪ್ತನ ದಿಗ್ಗಜಗಳ ಬಗ್ಗೆ ತಿಳಿಸಿಕೊಡ್ತದೆ. ಹಂಗೆ ಐಹೊಳೆ ಶಾಸನ ರಚಿಸಿದವರು ರವಿಕೀರ್ತಿ ಆದರೆ ಅದು ಯಾರ ಬಗ್ಗೆ ತಿಳಿಸ್ತದೆ? ಐಹೊಳೆ ಶಾಸನ ಅಂದರೆ ಹಿಮ್ಮಡಿ ಪುಲಕೇಶಿ ಬಗ್ಗೆ ತಿಳಿಸ್ತದ. ಇನ್ನು ನಂತರದ ಪ್ರಶ್ನೆ, ಕಾವ್ಯಮೀಮಾಂಸೆ ಕರ್ತೃ ಯಾರು? ಕಾವ್ಯಮೀಮಾಂಸದ ಕರ್ತೃ ರಾಜಶೇಖರ. ಕಾವ್ಯಮೀಮಾಂಸದ ಕರ್ತೃ ಯಾರಂದರೆ ರಾಜಶೇಖರ ಅಂತ ನೋಡ್ತೀವಿ. ಗುಪ್ತರ ವಂಶದ ಶ್ರೇಷ್ಠ ದೊರೆ. ಗುಪ್ತ ವಂಶದ ಶ್ರೇಷ್ಠ ದೊರೆ ಯಾರಂದರೆ ಸಮುದ್ರಗುಪ್ತ. ಗುಪ್ತ ವಂಶದ ಶ್ರೇಷ್ಠ ದೊರೆ ಯಾರೇ? ಸಮುದ್ರಗುಪ್ತ. ಗುಪ್ತರ ಯಾವ ಅರಸನು ಅಶ್ವಮೇಧ ಯಾಗ ನೆರವೇರಿಸಿದನು? ಗುಪ್ತರ ಯಾವ ಅರಸ ಅಶ್ವಮೇಧ ಯಾಗ ನೆರವೇರಿಸಿದಂದರೆ ಸಮುದ್ರಗುಪ್ತ. ಕವಿರಾಜ ಎಂಬ ಬಿರುದು ಹೊಂದಿದವನು ಯಾರು? ಸಮುದ್ರಗುಪ್ತ. ಕವಿರಾಜ ಅಂತಕ್ಕಂಥ ಬಿರುದನ್ನು ಯಾರು ಅಂತಾರೆ? ಸಮುದ್ರಗುಪ್ತ. ಈತನಿಗೆ ಭಾರತ ನೆಪೋಲಿಯನ್ ಅಂತ ಕೂಡ ಕರೀತಾರೆ, ನೆನಪಿರಲಿ. ಕವಿರಾಜ ಎಂಬ ಬಿರುದು ಹೊಂದಿದ ಗುಪ್ತರ ಅರಸ ಯಾರು? ಸಮುದ್ರಗುಪ್ತ. ಶಾಕುಂತಲವನ್ನು ಬರೆದವರು ಯಾರು? ಶಾಕುಂತಲ ಅಂತಕ್ಕಂಥ ನಾಟಕವನ್ನು ಬರೆದವರು ಅಂದರೆ ಕಾಳಿದಾಸ ಶಾಕುಂತಲವನ್ನು ಬರೀತಾನೆ. ಆರ್ಯಭಟಿಯವನ್ನು ಬರೆದವರು ಯಾರು ಅಂದರೆ ಆರ್ಯಭಟ ಎಂಬ ಗ್ರಂಥವನ್ನು ಬರೆದವರು ಆರ್ಯಭಟ ಅಂತ ನೋಡ್ತೀವಿ. ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದವರು ಯಾರು? ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದವರು ಎರಡನೆಯ ಚಂದ್ರಗುಪ್ತ. ನೆನಪಿರಲಿ, ಭಾಳಷ್ಟು ಇಂಪಾರ್ಟೆಂಟ್ ಅದ. ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದವರು ಯಾರಂದರೆ ಎರಡನೆಯ ಚಂದ್ರಗುಪ್ತ. ಇನ್ನು ನಂತರದ ಪ್ರಶ್ನೆ, ಅಮರಕೋಶವನ್ನು ಬರೆದವರು ಯಾರು? ಅಮರಕೋಶವನ್ನು ಬರೆದವರು ಅಮರಸಿಂಹ ವ್ಯಕ್ತಿ. ಯಾರೇ? ಅಮರಸಿಂಹ. ಅಮರಕೋಶನ ಬರೆದವ್ರೆ ಅಮರಸಿಂಹ. ಬೃಹತ್ ಸಂಹಿತೆಯನ್ನು ಬರೆದವರು ಯಾರು ಅಂದರೆ ವರಹಮೀರ. ಬೃಹತ್ ಸಂಹಿತೆಯನ್ನು ಬರೆದವರು ಯಾರೇ? ವರಹಮೀರ ನೋಡ್ತೀವಿ. ಇನ್ನು ಗೋಕೋಕಿಯನ್ನು ಬರೆದವರು ಯಾರು? ಗೋಕೋಕಿ ಅಂತಕ್ಕಂಥ ಕೃತಿಯನ್ನು ಬರೆದವರು ಯಾರು ಅಂದರೆ ಚೀನಾ ದೇಶದ ಒಬ್ಬ ಯಾತ್ರಿಕ ಇರ್ತ ಪಾಯಿಯನ್ ಈ ಗೋಕೋಕಿಯನ್ನು ಬರಿತಾನೆ. ಈ ನಂತರದ ಪ್ರಶ್ನೆ, ಕಿರಾತಾರ್ಜುನಿಯದ ಲೇಖಕನನ್ನು ಹೆಸರಿಸಿ. ಕಿರಾತಾರ್ಜುನಿಯದ ಲೇಖಕನನ್ನು ಹೆಸರಿಸಂದರೆ ಭಾರವಿ. ನೆನಪಿರಲಿ, ಕಿರಾತಾರ್ಜುನಿಯದ ಲೇಖಕನನ್ನು ಹೆಸರಿಸಿ ಅಂದರೆ ಯಾರೇ? ಭಾರವಿ. ನಂತರದ ಪ್ರಶ್ನೆ, ಭಾರತದ ವೈದ್ಯಶಾಸ್ತ್ರ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ?
ಭಾರತದ ವೈದ್ಯಶಾಸ್ತ್ರ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ಧನ್ವಂತ್ರಿಯನ್ನು ಭಾರತದ ವೈದ್ಯಶಾಸ್ತ್ರ ಪಿತಾಮಹ ಎಂದು ಕರೆಯಲಾಗಿದೆ. ನಂತರದ ಪ್ರಶ್ನೆ, ಗುಪ್ತರ ಕಾಲದ ಕಬ್ಬಿಣದ ಸ್ತಂಭವು ಕಂಡುಬರುವುದೆಲ್ಲಿ? ಗುಪ್ತರ ಕಾಲದ ಕಬ್ಬಿಣ ಸ್ತಂಭವು ಕಂಡುಬರೋದಿಲ್ಲ ಅಂದರೆ ಮೆಹರೌಲಿಯಲ್ಲಿ ಉಕ್ಕಿನ ಸ್ತಂಭ ಅದ, ಅದು ಗುಪ್ತರ ಕಾಲದ ಕಬ್ಬಿಣ ಸ್ತಂಭ ಕಂಡುಬರುತ್ತದೆ. ಇದರ ನಂತರ ಅಧ್ಯಾಯ 4.6 ಚೋಳರ ಮೇಲೆ ಸ್ವಲ್ಪ ನೋಡೋಣ. ಒಂದು ಅಂಕದ ಚೋಳರ ಕಾಲದಲ್ಲಿ ಮೊದಲ ಪ್ರಶ್ನೆ, ಸಂಗಮ್ ಎಂದರೇನು? ಸಂಗಮ್ ಎಂದರೆ ತಮಿಳು ಸಾಹಿತ್ಯ ಸಂಘ. ಸಂಗಮ್ ಎಂದರೆ ತಮಿಳು ಸಾಹಿತ್ಯ ಸಂಘ. ಸಂಗಮ್ ಕಾಲದ ಚೋಳರ ಮೊದಲ ದೊರೆ ಯಾರು? ಸಂಗಮ್ ಕಾಲದ ಚೋಳರ ಮೊದಲ ದೊರೆ ಇಳಿಯಾನ ಚೋಳ. ನಂತರ ಪ್ರಶ್ನೆ, ತಂಜಾವೂರಿನ ರಾಜರಾಜೇಶ್ವರ ದೇವಾಲಯ ಕಟ್ಟಿಸಿದವರು ಯಾರು? ತಂಜಾವೂರಿನ ರಾಜರಾಜೇಶ್ವರ ದೇವಾಲಯ ಕಟ್ಟಿಸಿದವರು ಯಾರಪ್ಪ ಅಂದರೆ ರಾಜರಾಜ ಚೋಳ. ಚೋಳರ ಗ್ರಾಮಾಡಳಿತ ತಿಳಿಸುವ ಶಿಲಾಶಾಸನ ಯಾವುದು? ಚೋಳರ ಗ್ರಾಮಾಡಳಿತ ತಿಳಿಸುವ ಶಿಲಾಶಾಸನ ಉತ್ತರ ಮೇರೂರು ಶಾಸನ. ಚೋಳರ ಗ್ರಾಮಾಡಳಿತವನ್ನು ತಿಳಿಸ್ತದೆ. ಇದನ್ನು 1ನೇ ಪರಾಂತಕನ ಕಾಲದಲ್ಲಿ ರಚಿಸಲಾಯಿತು. ಕುಡುವಲೈ ಎಂದರೇನು? ಕುಡುವಲೈ ಎಂದರೆ ಅದೃಷ್ಟದ ಆಯ್ಕೆ ಪದ್ಧತಿ. ಇನ್ನು ವರ್ಯಂ ಎಂದರೇನು ಅಂದರೆ ವರ್ಯಂ ಅಂತಕ್ಕಂಥ ಸಮಿತಿ. ವರ್ಯಂ ಅಂದ್ರೆ ಏನ್ರಿ? ಸಮಿತಿ. ಇನ್ನು ಅಧ್ಯಾಯ 4.7 ವರ್ಧನರು ಮತ್ತು ಆರಂಭಿಕ ಚಾಲುಕ್ಯರು ಮತ್ತು ಪಲ್ಲವರ ಮೇಲೆ ನೋಡೋಣ. ವರ್ಧನರ ಶ್ರೇಷ್ಠ ದೊರೆ ಯಾರು? ವರ್ಧನರ ಶ್ರೇಷ್ಠ ದೊರೆ ಹರ್ಷವರ್ಧನ ರಾಜಧಾನಿ ಯಾವುದು? ಹರ್ಷವರ್ಧನನ ರಾಜಧಾನಿ ತಾನೇಶ್ವರ. ಹರ್ಷವರ್ಧನನ ಸಹೋದರಿ ಯಾರು? ನಂತರ ಪ್ರಶ್ನೆ ಈ ಥರ, ಹರ್ಷವರ್ಧನನ ಸಹೋದರಿ ಯಾರು ಅಂದರೆ ರಾಜಶ್ರೀ ಹರ್ಷವರ್ಧನ ಸಹೋದರಿ. ನಂತರದ ಪ್ರಶ್ನೆ, ಹರ್ಷಚರಿತೆ ಬರೆದವರು ಯಾರು? ಹರ್ಷಚರಿತೆ ಬರೆದವರು ಅಂದರೆ ಬಾಣಭಟ್ಟ ಹರ್ಷಚರಿತೆಯನ್ನು ಬರೀತಾನೆ. ಇನ್ನು ನಂತರದ ಪ್ರಶ್ನೆ, ಉತ್ತರ ಪತೇಶ್ವರ ಎಂದು ಯಾರು ಪ್ರಸಿದ್ಧರಾಗಿದ್ದರು? ಅಂದರೆ ಹರ್ಷವರ್ಧನ ಉತ್ತರ ಪ್ರತೇಶ್ವರ ಅಂತ ಕರೀತಾರೆ. ನೆನಪಿರಲಿ, ಉತ್ತರ ಪ್ರತೇಶ್ವರ ಎಂದು ಯಾರು ಪ್ರಸಿದ್ಧರಾಗಿದ್ದಾರೆ ಅಂದರೆ ಹರ್ಷವರ್ಧನ. ಕನೋಜಿನ ಧಾರ್ಮಿಕ ಸಭೆಯ ಅಧ್ಯಕ್ಷತೆ ವಹಿಸಿದವರು ಯಾರು? ನೋಡಿ ನಂತರದು ಈ ಥರದ, ಕನೋಜಿನ ಧಾರ್ಮಿಕ ಸಭೆಯ ಅಧ್ಯಕ್ಷತೆ ವಹಿಸಿದವರು ಯಾರಂದರೆ ಹುಯನ್ಸ್ತಂಗ್ ಅಂತಕ್ಕಂಥ ವ್ಯಕ್ತಿ ಅದರ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿರ್ತಾನೆ. ನಂತರದ ಪ್ರಶ್ನೆ, ಪ್ರಯಾಗ ಬೌದ್ಧ ಮಹಾಸಮ್ಮೇಳನ ಯಾವಾಗ ನಡೀತು? ನೋಡಿ, ಪ್ರಯಾಗ ಬೌದ್ಧ ಮಹಾಸಮ್ಮೇಳನ ಯಾವಾಗ ನಡೀತು ಅಂದರೆ ಸಾಮಾನ್ಯ ಶಕ 643ರಲ್ಲಿ ನಡೆಯುತ್ತೆ. ಸಾಮಾನ್ಯ ಶಕ 643ರಲ್ಲಿ ನಡೆಯುತ್ತೆ. ನಂತರ ಪ್ರಶ್ನೆ, ಕದಂಬ ವಂಶದ ಸ್ಥಾಪಕ ಯಾರು? ಕದಂಬ ವಂಶದ ಸ್ಥಾಪಕ ಯಾರಂದರೆ ಮಯೂರವರ್ಮ ಕದಂಬ ವಂಶದ ಸ್ಥಾಪಕ. ನಂತರ ಪ್ರಶ್ನೆ, ಕನ್ನಡದ ಮೊದಲ ಶಾಸನ ಯಾವುದು? ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಯಾವುದ್ರೆ? ಹಲ್ಮಿಡಿ ಶಾಸನ. ಗಂಗರ ಪ್ರಸಿದ್ಧ ದೊರೆ ಯಾರು? ಗಂಗರ ಪ್ರಸಿದ್ಧ ದೊರೆ ದುರ್ವಿನೀತ. ಆರಂಭಿಕ ಚಾಲುಕ್ಯರ ರಾಜಧಾನಿ ಯಾವುದಾಗಿತ್ತು? ಆರಂಭಿಕ ಚಾಲುಕ್ಯರ ರಾಜಧಾನಿ ಬಾದಾಮಿ ಆಗಿತ್ತು. ಬಾದಾಮಿ ಪ್ರಾಚೀನ ಹೆಸರು ವಾತಾಪಿ ಆಗಿತ್ತು. ನೆನಪಿರಲಿ, ಆರಂಭಿಕ ಚಾಲುಕ್ಯರ ರಾಜಧಾನಿ ಯಾವುದ್ರಿ? ಬಾದಾಮಿ. ನಂತರ ಚಾಲುಕ್ಯರು ಕಲ್ಯಾಣ ಆಗಿತ್ತು, ಇವರು ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರಂದರೆ ಹಿಮ್ಮಡಿ ಪುಲಕೇಶಿ. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರೇ? ಹಿಮ್ಮಡಿ ಪುಲಕೇಶಿ. ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ ಯಾವುದು? ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ ವರಹ ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ. ನಂತರ ಪ್ರಶ್ನೆ, ದಕ್ಷಿಣ ಪತೇಶ್ವರ ಎಂದು ಪ್ರಸಿದ್ಧರಾಗಿದ್ದವರು ಯಾರು? ದಕ್ಷಿಣ ಪತೇಶ್ವರ ಎಂದು ಪ್ರಸಿದ್ಧರಾಗಿದ್ದವರು ಹಿಮ್ಮಡಿ ಪುಲಕೇಶಿ ದಕ್ಷಿಣ ಪತೇಶ್ವರ ಎಂದು ಪ್ರಸಿದ್ಧ ಆಗಿದ್ದ. ಅದು ಉತ್ತರ ಪತೇಶ್ವರ ಅಂತ ಹರ್ಷವರ್ಧನ್ ಕರೆದರೆ, ದಕ್ಷಿಣ ಪತೇಶ್ವರ ಅಂತ ಹಿಮ್ಮಡಿ ಪುಲಕೇಶಿಗೆ ಕರೆಯಲಾಗುತ್ತದೆ. ಐಹೊಳೆ ಶಾಸನವನ್ನು ರಚಿಸಿದವರು ಯಾರು? ಐಹೊಳೆ ಶಾಸನವನ್ನು ರವಿಕೀರ್ತಿ ಅದನ್ನು ರಚಿಸ್ತಾನೆ. ಐಹೊಳೆ ಶಾಸನ ರವಿಕೀರ್ತಿ ರಚನೆ ಮಾಡ್ತಾನೆ. ಇದು ಹಿಮ್ಮಡಿ ಪುಲಕೇಶಿಯ ಸಾಧನೆ ಬಗ್ಗೆ ತಿಳಿಸಿಕೊಡ್ತದ. ನಂತರ ಪ್ರಶ್ನೆ, ವಿಜಯ ಭಟ್ಟಾರಿಕೆ ರಚಿಸಿದ ಕೃತಿಯನ್ನು ಹೆಸರಿಸಿ. ನೋಡಿ, ವಿಜಯ ಭಟ್ಟಾರಿಕೆ ರಚಿಸಿದ ಕೃತಿಯನ್ನು ಹೆಸರಿಸಿ ಅಂದರೆ ಕೌಮುದಿ ಮಹೋತ್ಸವ ಅನ್ನು ಬರೆದರೆ ಯಾರಪ್ಪ ಅಂದರೆ ವಿಜಯ ಭಟ್ಟಾರಿಕೆ ಅಥವಾ ವಿಜಿಕ ಅಥವಾ ವಿಜಯ ಮಹಾದೇವಿ ಅಂತಕ್ಕಂಥದ್ದು ಅವಳ ಹೆಸರಾಗಿತ್ತು. ಇನ್ನಂತರ ಪ್ರಶ್ನೆ, ಹುಯನ್ಸ್ತಂಗನ ಕೃತಿ ಯಾವುದು? ಹುಯನ್ಸ್ತಂಗನ ಕೃತಿ CUK. ನೋಡಿ, CUK ಅಂತಕ್ಕಂಥದ್ದು ಹುಯನ್ಸ್ತಂಗನ ಕೃತಿ ಆಗಿದೆ. ಇನ್ನಂತರದ ಪ್ರಶ್ನೆ, ಅಧ್ಯಾಯ 4.8 ರಾಷ್ಟ್ರಕೂಟರ ಮೇಲೆ ನೋಡೋಣ. ರಾಷ್ಟ್ರಕೂಟರ
ಲಾಂಛನ ಯಾವುದು? ರಾಷ್ಟ್ರಕೂಟರ ಲಾಂಛನ ಯಾವುದಂದರೆ ಗರುಡ ಅವರ ಲಾಂಛನವಾಗಿತ್ತು. ನೆನಪಿರಲಿ, ರಾಷ್ಟ್ರಕೂಟರ ಲಾಂಛನ ಯಾವುದ್ರಿ? ಗರುಡ. ನೆನಪಿರಲಿ, ಭಾಳಷ್ಟು ಇಂಪಾರ್ಟೆಂಟ್ ಅದ. ರಾಷ್ಟ್ರಕೂಟರ ರಾಜ ಲಾಂಛನ ಗರುಡ. ರಾಷ್ಟ್ರಕೂಟರ ರಾಜಧಾನಿ ಯಾವುದು? ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ. ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ. ರಾಷ್ಟ್ರಕೂಟರ ಮೊದಲ ದೊರೆ ಯಾರು? ದಂತಿದುರ್ಗ. ರಾಷ್ಟ್ರಕೂಟರ ಮೊದಲ ದೊರೆ ದಂತಿದುರ್ಗ. ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರು? ನಂತರ ಪ್ರಶ್ನೆ, ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಮೋಘವರ್ಷ ನೃಪತುಂಗ. ಅಮೋಘವರ್ಷ ನೃಪತುಂಗ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆಯಾಗಿದ್ದ. ಏನಂತರದ ಪ್ರಶ್ನೆ, ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿ ಯಾರು? ನೋಡಿ, ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿ ಸುಲೇಮಾನ್. ಸುಲೇಮಾನ್ ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ಇನ್ನು ನಂತರದ ಪ್ರಶ್ನೆ, ಕನ್ನಡದ ಮೊದಲ ಸಾಹಿತ್ಯ ಕೃತಿ ಯಾವುದು? ಕನ್ನಡದ ಮೊದಲ ಸಾಹಿತ್ಯ ಕೃತಿ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಕನ್ನಡದ ಒಂದು ಸಾಹಿತ್ಯ ಕೃತಿಯಾಗಿದೆ, ಮೊದಲ ಸಾಹಿತ್ಯ ಕೃತಿ. ಉಭಯ ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯಲಾಗಿದೆ? ಉಭಯ ಕವಿ ಚಕ್ರವರ್ತಿ ಅಂತ ಪೊನ್ನನನ್ನು ಕರೆಯಲಾಗಿದೆ. ನೆನಪಿರಲಿ, ಉಭಯ ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯದೆ? ಪೊನ್ನ ಅಂತಕ್ಕಂಥ ಕವಿಗೆ ಕರೆಯಲಾಗುತ್ತೆ. ಪೊನ್ನನಿಗೆ ಆಶ್ರಯ ನೀಡಿದವರು ಯಾರು? ಪೊನ್ನನಿಗೆ ಆಶ್ರಯ ನೀಡಿದವರು ಯಾರಂದರೆ ಮೂರನೆಯ ಕೃಷ್ಣ. ಮೂರನೇ ಕೃಷ್ಣ ಪೊನ್ನನಿಗೆ ಆಶ್ರಯ ನೀಡ್ತಾನೆ. ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯಲಾಗಿದೆ? ಕನ್ನಡದ ಆದಿಕವಿ ಎಂದು ಪಂಪನಿಗೆ ಕರೆಯಲಾಗಿದೆ. ಪಂಪನಿಗೆ ಕನ್ನಡದ ಆದಿಕವಿ ಅಂತ ಕರೀತಾರೆ. ನೆನಪಿರಲಿ, ಉಭಯ ಕವಿ ಚಕ್ರವರ್ತಿ ಪೊನ್ನ, ಕನ್ನಡದ ಆದಿಕವಿ ಪಂಪ. ಪಂಪನಿಗೆ ಆಶ್ರಯ ನೀಡಿದವರು ಯಾರು? ಅರಿಕೇಸರಿ. ಪಂಪನಿಗೆ ಆಶ್ರಯ ನೀಡಿದವರು ಯಾರೇ? ಅರಿಕೇಸರಿ. ಇನ್ನು ಅಧ್ಯಾಯ 4.9 ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು. ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ಯಾರು? ಕಲ್ಯಾಣ ಚಾಲುಕ್ಯರ ಸಾಮ್ರಾಜ್ಯದ ಸ್ಥಾಪಕ ಯಾರಂದರೆ ಎರಡನೆಯ ತೈಲಪ. ಎರಡನೆಯ ತೈಲಪ ಕಲ್ಯಾಣ ಚಾಲುಕ್ಯರ ಸ್ಥಾಪಕ. ಕಲ್ಯಾಣಿ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು? ಕಲ್ಯಾಣಿ ಚಾಲುಕ್ಯರ ಮೊದಲ ರಾಜಧಾನಿ ಮಾನ್ಯಕೇಟ. ಮಾನ್ಯಕೇಟ ಕಲ್ಯಾಣಿ ಚಾಲುಕ್ಯರ ಮೊದಲ ರಾಜಧಾನಿಯಾಗಿತ್ತು. ರನ್ನನ ಆಶ್ರಯದಾತ ಯಾರು? ರನ್ನನ ಆಶ್ರಯದಾತ ಸತ್ಯಾಶ್ರಯ. ರನ್ನನ ಆಶ್ರಯದಾತ ಸತ್ಯಾಶ್ರಯ. ನೋಡಿ, ಪೊನ್ನನ ಆಶ್ರಯದಾತ ಮೂರನೇ ಕೃಷ್ಣ. ಪೊನ್ನನ ಆಶ್ರಯದಾತ ಮೂರನೇ ಕೃಷ್ಣ. ಪಂಪನ ಆಶ್ರಯದಾತ ಅರಿಕೇಸರಿ. ಅದೇ ಥರನಾಗಿ ರನ್ನನ ಆಶ್ರಯದಾತ ಸತ್ಯಾಶ್ರಯ ಅಂತಕ್ಕಂಥ ರಾಜ. ನೆನಪಿರಲಿ. ಕವಿ ಚಕ್ರವರ್ತಿ ಎಂಬ ಬಿರುದು ಹೊಂದಿದವರು ಯಾರು? ಕವಿ ಚಕ್ರವರ್ತಿ ಎಂಬ ಬಿರುದು ಹೊಂದಿದವರು ರನ್ನ. ನೋಡಿ, ಪೊನ್ನನಿಗೆ ಉಭಯ ಕವಿ ಚಕ್ರವರ್ತಿ ಅಂತ ಕರೆದರು, ಪಂಪನಿಗೆ ಆದಿಕವಿ ಅಂತ ಕರೆದರು, ರನ್ನನಿಗೆ ಏನಂತ ಕರೀತಾರೆ? ಕವಿ ಚಕ್ರವರ್ತಿ ಅಂತ ಕರೀತಾರೆ. ಯಾವ ಕೃತಿಯನ್ನು ಸಂಸ್ಕೃತದ ಮೊದಲ ವಿಶ್ವಕೋಶ ಎಂದು ಪರಿಗಣಿಸಲಾಗಿದೆ? ಯಾವ ಕೃತಿಯನ್ನು ಸಂಸ್ಕೃತದ ಮೊದಲ ವಿಶ್ವಕೋಶ ಎಂದು ಪರಿಗಣಿಸಲಾಗಿದೆ ಅಂದರೆ ಅಭಿಲಾಷಿ ತರ್ಥ ಚಿಂತಾಮಣಿ ಅಥವಾ ಮಾನಸೋಲ್ಲಾಸ ಅಂತಕ್ಕಂಥ ಕೃತಿಯನ್ನು ಕನ್ನಡದ ಮೊದಲ ವಿಶ್ವಕೋಶ, ಸಂಸ್ಕೃತದ ವಿಶ್ವಕೋಶ ಆಗಿದೆ. ಅಭಿಲಾಷಿ ತರ್ಥ ಚಿಂತಾಮಣಿ ಇದನ್ನು ಮೂರನೇ ಸೋಮೇಶ್ವರ ಅಂತಕ್ಕಂಥ ವ್ಯಕ್ತಿ ಇದನ್ನು ರಚನೆ ಮಾಡ್ತಾನೆ. ನಂತರ ಪ್ರಶ್ನೆ, ಹೊಯ್ಸಳ ರಾಜ್ಯದ ಸ್ಥಾಪಕ ಯಾರು? ಹೊಯ್ಸಳ ರಾಜ್ಯ ಸ್ಥಾಪಕ ಸಳ. ಹೊಯ್ಸಳ ರಾಜ್ಯ ಸ್ಥಾಪಕ ಯಾರ್ರಿ? ಸಳ ಅಂತ ನೋಡ್ತೀವಿ. ನಂತರ ಹೊಯ್ಸಳರ ರಾಜ್ಯ ಲಾಂಛನ ಯಾವುದು? ಹೊಯ್ಸಳರ ರಾಜ ಲಾಂಛನ ಅಂದರೆ ಲಾಂಛನ ಅಂದರೆ ಹುಲಿಯನ್ನು ಕೊಲ್ಲುತ್ತಿರುವ ಸಳನ ದೃಶ್ಯ. ನೋಡಿ, ಹುಲಿಯನ್ನು ಕೊಲ್ಲುತ್ತಿರುವ ಸಳನ ದೃಶ್ಯ ಇದು ಹೊಯ್ಸಳರ ರಾಜ ಲಾಂಛನ. ನೋಡಿ, ಯಾವ ಥರನಾಗಿ ಮೌರ್ಯರ ಲಾಂಛನ ಧರ್ಮಚಕ್ರ ಆಗಿತ್ತು, ರಾಷ್ಟ್ರಕೂಟರ ಲಾಂಛನ ಗರುಡ ಆಗಿತ್ತು, ಅದೇ ಥರನಾಗಿ ಬಾದಾಮಿ ಚಾಲುಕ್ಯರ ವರ ಆಗಿತ್ತು, ಅದೇ ಥರನಾಗಿ ಹೊಯ್ಸಳರ ಒಂದು ಸಾಮ್ರಾಜ್ಯ ರಾಜ ಲಾಂಛನ ಹುಲಿಯನ್ನು ಕೊಲ್ಲುತ್ತಿರುವ ಸಳನ ದೃಶ್ಯ. ಓಕೆ, ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು.